ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಿರುಪಮಾ, ಬೆಂಗಳೂರಿನ BTM ಲೇಔಟ್ ನಿಸರ್ಗ ಕ್ಲಿನಿಕ್ಕಿನ ಡಾಕ್ಟರ್. ಕುತ್ತಿಗೆ ನೋವು ಹಲವರಲ್ಲಿ ಕಾಣಿಸುವ ಒಂದು ಸಾಮಾನ್ಯ ಸಮಸ್ಯೆಯಾಗಿದೆ. ಇದು ಬರೋದಕ್ಕೆ ಹಲವಾರು ಕಾರಣಗಳಿವೆ. ಈ ಕಾರಣಗಳನ್ನ ತಿಳ್ಕೊಳ್ಳೋದ್ರಿಂದ, ಅರ್ಥ ಮಾಡ್ಕೊಳ್ಳೋದ್ರಿಂದ ಅದನ್ನ ಹೇಗೆ ತಡೆಗಟ್ಟಬಹುದು ಮತ್ತು ಪರಿಹರಿಸಬಹುದು ಅನ್ನೋದನ್ನ ಸುಲಭವಾಗಿ ತಿಳ್ಕೋಬಹುದು. ನಮ್ಮ ಬೆನ್ನು ಮೂಳೆಗಳಲ್ಲಿ ಕುತ್ತಿಗೆ ಬೆನ್ನು ಮೂಳೆಗಳು ಬಂದು 7, C1, C2, C3 ಅಂತ C7 ವರೆಗೆ ಇರ್ತವೆ. ಸರ್ವೈಕಲ್ ಸ್ಪೈನ್ ಅಂತ ಕರಿತೀವಿ. ಈ ಸಣ್ಣ ಸಣ್ಣ 7 ಮೂಳೆಗಳ ಸಂಕೀರ್ಣ ರಚನೆ ಇವೇನ್ ಮಾಡುತ್ತೆ, ನಮ್ಮ ತಲೆಬಾರನ್ನ ಹೊರಿರುತ್ತೆ. ನಮ್ಮ ತಲೆ ಸರಿಸುಮಾರು ಒಂದು ಬೌಲಿಂಗ್ ಬಾಲ್ ಅಷ್ಟು ದಪ್ಪ ಇರ್ಬೋದು, ಭಾರ ಇರ್ಬೋದು ಅಂತ ಹೇಳ್ತಾರೆ. ಅದು 4 ರಿಂದ 7 kg ವರೆಗೆ ಇರ್ತವೆ. ನಮ್ಮ ಕುತ್ತಿಗೆ ಮೂಳೆಗಳು ಅದರ ಸುತ್ತಮುತ್ತ ಇರುವ ಈ ಮಾಂಸ ಖಂಡಗಳು ಮತ್ತೆ ಕಾರ್ಟಿಲೇಜ್ ಲಿಗಮೆಂಟ್ಗಳಾಗಿರಬಹುದು, ಇವೆಲ್ಲ ಅದನ್ನ ಸಪೋರ್ಟ್ ಮಾಡ್ತವೆ. ಕುತ್ತಿಗೆ ನೋವು ಬರೋದಕ್ಕೆ ಹಲವಾರು ಕಾರಣಗಳಿವೆ. ಅದರಲ್ಲಿ ಒಂದು ಸಾಮಾನ್ಯ ಕಾರಣ ಅಂದ್ರೆ ಪುವರ್ ಪೋಸ್ಚರ್. ಹಾಗಂದ್ರೇನು? ಇವಾಗ ಮೊಬೈಲ್ ಫೋನ್ ಯೂಸ್ ಮಾಡ್ಬೇಕಾದ್ರೆ ನೀವು ತಲೆನ ಮುಂದಕ್ಕೆ ಬಾಗಿಸಿ ನೋಡ್ತಿರ್ತೀರಾ. ಈ ತರದೊಂದು ಪೊಸಿಷನ್ ಅಲ್ಲಿ ನಿಮ್ಗೆ ಕುತ್ತಿಗೆ ಮೇಲೆ ತುಂಬಾ ಒತ್ತಡ ಬೀಳತ್ತೆ. ಇದಲ್ಲದೆ ಯಾವುದೇ ತರ ಡೆಸ್ಕ್ ವರ್ಕ್ ಅಥವಾ ಮಾನಿಟರ್ ಸ್ಕ್ರೀನ್ ಮೇಲೆ ನೋಡುವಂತಹದ್ದು, ಈ ತರದ ಎಲ್ಲಾ ಒಂದು ಕೆಲಸಗಳಲ್ಲಿ ತಲೆನ ಮುಂದೆ ಬಾಗಿಸಿ ಮಾಡ್ಬೇಕಾದ್ರೆ ಕುತ್ತಿಗೆ ಮೇಲೆ ಒಂದು ಒತ್ತಡ ಬೀಳತ್ತೆ. 1 ಇಂಚಷ್ಟು ನಿಮ್ ತಲೆ ಮುಂದೆ ಬಾಗಿದರೂ ಅದರ ದುಪ್ಪಟ್ಟಷ್ಟು ಪ್ರಭಾವ ನಿಮ್ಮ ಕುತ್ತಿಗೆ ಮೇಲೆ ಬೀಳ್ತಾ ಇರತ್ತೆ. ಹಾಗಾಗಿ ಇದನ್ನು ಒಂದು ಪುವರ್ ಪೋಸ್ಚರ್ ಅಂತ ಹೇಳ್ತಾರೆ. ಇದೇ ತರ ಸ್ಲೀಪಿಂಗ್ ಪೊಸಿಷನ್, ನೀವು ರಾತ್ರಿ ಮಲಗಬೇಕಾದ್ರೆ ಅಕಸ್ಮಾತ್ ಆಗಿ ತುಂಬಾ ಮೃದುವಾಗಿರುವ ಹಾಸಿಗೆ ಬಳಸ್ತಾ ಇದ್ರೆ ಅಥವಾ ಎತ್ತರದ ದಿಂಬನ್ನು ಬಳಸ್ತಾ ಇದ್ರೆ, ಇಂಥ ಸಂದರ್ಭಗಳಲ್ಲೂ ನಿಮ್ಮ ಕುತ್ತಿಗೆಯನ್ನು ನೀವು ರಾತ್ರಿ ಇಡೀ ಒಂದು ಕಷ್ಟಕರ ಸಂಗತಿಯಲ್ಲಿ ಇಟ್ಟಿರ್ತೀರಾ. ಹಾಗಾಗಿ ನಿಮ್ಗೆ ಬೆಳಗ್ಗೆ ಎದ್ದಾಗ ಕುತ್ತಿಗೆನಲ್ಲಿ ಬಿಗಿತ ಕಾಣಿಸುವಂಥದ್ದು, ನೋವು ಕಾಣಿಸುವಂಥದ್ದು ಕಂಡು ಬರುತ್ತೆ. ಇದಲ್ಲದೆ ನಿಮ್ಮ ಲೋವರ್ ಬ್ಯಾಕ್, ಕೆಳ ಬೆನ್ನಿಗೆ ಸಪೋರ್ಟ್ ಇಲ್ಲದಿರುವ ಕುರ್ಚಿಯಲ್ಲಿ ಕೂತಿರ್ಬೇಕಾದ್ರೂ ಕೂಡ ನಿಮ್ಗೆ ಕುತ್ತಿಗೆ ಮೇಲೂ ಅಷ್ಟೇ ಒತ್ತಡ ಬೀಳ್ತಾ ಇರುತ್ತೆ. ಇದು ಸಾಮಾನ್ಯವಾಗಿ ಎತ್ತರಕ್ಕೆ ಇರುವವರಲ್ಲಿ ಬೇಗ ಕಾಣಿಸುತ್ತೆ, ಅಥವಾ ಕೆಳ ಮಟ್ಟದಲ್ಲಿ ಇಟ್ಕೊಂಡು ಕೆಲಸ ಮಾಡುವ ಮಾನಿಟರ್ ಸ್ಕ್ರೀನ್, ಟೈಪಿಂಗ್ ವರ್ಕ್ ಅಥವಾ ಯಾವುದೇ ಕೆಲಸಗಳಲ್ಲೂ ಸಹ ಕೆಳ ಬೆನ್ನಿಗೆ ಎಷ್ಟು ಒತ್ತಡ ಬೀಳುತ್ತೋ ಅಷ್ಟೇ ನಿಮ್ಮ ಕುತ್ತಿಗೆ ಮೇಲೂ ಬೀಳುವಂತಹ ಒಂದು ಕಾರಣ ಆಗತ್ತೆ. ಮುಂದಿನ ಕಾರಣ ವಿಪ್ಲಾಶ್. ವಿಪ್ಲಾಶ್ ಅಂದ್ರೆ ಏನು? ಇದೊಂದು ಇಂಗ್ಲಿಷ್ ಪದ, ಇದಕ್ಕೆ ಸರಿಸಮನಾದ ಕನ್ನಡ ಪದ ಇಲ್ಲ. ಹೀಗಂದ್ರೇನು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಟ್ರಾವೆಲ್ ಮಾಡ್ಬೇಕಾದ್ರೆ, ಕಾರಲ್ಲಿ ಹೋಗ್ಬೇಕಾದ್ರೆ ಸಡನ್ ಆಗಿ ಬ್ರೇಕ್ ಹಿಡಿಯೋದ್ರಿಂದ ಅಥವಾ ಸಡನ್ ಆಗಿ ಬೀಳುವಿಕೆಯಿಂದ ಉಂಟಾಗತ್ತೆ. ಇಲ್ಲಿ ತಲೆ ತೀವ್ರವಾಗಿ ಹಿಂದಕ್ಕೆ ಹೋಗಿ ಮುಂದೆ ಬರೋದ್ರಿಂದ ಉಂಟಾಗುವ ಒಂದು ನೋವು. ಇದರಿಂದ ಕುತ್ತಿಗೆ ಒಳಗಡೆ ಇರುವ ಸೂಕ್ಷ್ಮವಾದ ಅಂಗಾಂಶಗಳು ಥಟ್ಟನೆ ಹಿಗ್ಗುತ್ತವೆ ಹಾಗೂ ಹಾನಿಗೊಳಗಾಗುತ್ತವೆ ಆಗಬಹುದು. ಇದರಿಂದ ಆಗುವ ಒಂದು ನೋವು. ಕುತ್ತಿಗೆ ನೋವಿಗೆ ಮುಂದಿನ ಮುಖ್ಯ ಕಾರಣ ಬಂದು ಡಿಜೆನರೇಟಿವ್ ಕಂಡೀಷನ್ಸ್, ವೇರ್ ಅಂಡ್ ಟೇರ್ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ ವಯಸ್ಸಿಗೆ ಸಂಬಂಧಪಟ್ಟಂಗೆ ಬರುವ ಸಮಸ್ಯೆಗಳು. ನಾವು ವಯಸ್ಸಾದಂತೆ ನಮ್ಮ ಬೆನ್ನು ಮೂಳೆಗಳಲ್ಲಿಯೂ ಈ ನೈಸರ್ಗಿಕ ಬದಲಾವಣೆಗಳು ಶುರುವಾಗ್ತವೆ. ಇದನ್ನ ಡಿಜೆನರೇಷನ್ ಅಂತ ಕರೆಯಲಾಗತ್ತೆ. ಅಸ್ಥಿ ಸಂಧಿವಾತ, ಆಸ್ಟಿಯೋ ಅರ್ಥ್ರೈಟಿಸ್, ಇದು ಕುತ್ತಿಗೆಯಲ್ಲಿರುವ ಸಣ್ಣ ಅಸ್ಥಿಗಳ ಮಧ್ಯೆ ಇರುವ ಕಾರ್ಟಿಲೇಜ್ ಒಂದು ಕುಷನಿಂಗ್ ಎಫೆಕ್ಟ್ ಕೊಡುತ್ತೆ. ಇದು ಸೌದು ಹೋದಾಗ ಇಲ್ಲಿಯೂ ಕೂಡ ನೋವು ಉಂಟಾಗುತ್ತದೆ. ಮೂಳೆಗಳ ಮಧ್ಯ ಆ ಫ್ರಿಕ್ಷನ್ ಜಾಸ್ತಿ ಆಗತ್ತೆ. ಒಂದಕ್ಕೊಂದು ತಾಗಿದಾಗ್ಲೂ ನಿಮಗೆ ಈ ಆಸ್ಟಿಯೋ ಅರ್ಥ್ರೈಟಿಸ್ ಅಲ್ಲಿ ಕಾಣುವಂತಹ ನೋವು ಮತ್ತೆ ಬಿಗಿತ ಕಂಡು ಬರುತ್ತೆ. ಡಿಸ್ಕ್ ಜಾರುವಿಕೆ ಅಥವಾ ಹರ್ನಿಯೇಟೆಡ್ ಡಿಸ್ಕ್, ಬೆನ್ನು ಮೂಳೆಗಳ ಮಧ್ಯೆ ಬರುವ ಈ ಡಿಸ್ಕ್ ಏನಿದೆ ಇದರ ಹರಿಯುವಿಕೆ, ವೇರ್ ಅಂಡ್ ಟೇರ್. ಈ ಮೃದುವಾದ ಡಿಸ್ಕ್ ಒಳಗಿರುವ ಅಂಶ ಏನಿದೆ, ಒಂದು ವಸ್ತು ಅದರ ಪದರವನ್ನು ಹರಿದು ಹೊರಬರುತ್ತದೆ. ಹೊರ ಬಂದಾಗ ಅದರ ಪಕ್ಕದಲ್ಲಿರುವ ನರವನ್ನು ಅದರ ಮೇಲೆ ಒತ್ತಡ ಬೀರುತ್ತದೆ. ಈ ಸಂದರ್ಭದಲ್ಲಿ ನೋವು ಉಂಟಾಗುತ್ತದೆ, ಮರಕಡ್ಡದಂತೆ ಆಗುತ್ತದೆ ಹಾಗೂ ತೋಳುಗಳು, ಭುಜಗಳ ಕೆಳಗೆ ಬರುವಂತಹ ಜೋಮು, ಅದಲ್ಲದೆ ಸೆಳೆತ ಕಂಡು ಬರುತ್ತೆ. ಇದನ್ನು ಸರ್ವೈಕಲ್ ರ್ಯಾಡಿಕ್ಯುಲೋಪತಿ ಅಂತ ಸಹ ಕರೆಯುತ್ತೇವೆ. ಈ ತರ ಇನ್ನು ಕೆಲವು ಕಡಿಮೆ ಸಾಮಾನ್ಯ ಕಾರಣಗಳು ಇವೆ. ಇವು ಅಪರೂಪವಾದರೂ ಕುತ್ತಿಗೆ ನೋವಿಗೆ ಕಾರಣವಾಗಿರಬಹುದು. ಅದರಲ್ಲಿ ಮೊದಲನೇದಾಗಿ ಮೆನಿಂಜೈಟಿಸ್. ಇದನ್ನ ಕಾಮನ್ ಆಗಿ ಬ್ರೇನ್ ಫೀವರ್ ಅಂತಾನೂ ಕರೀತಾರೆ. ಇದರಲ್ಲಿ ಕುತ್ತಿಗೆ ನೋವು ಅಲ್ಲದೆ ತೀವ್ರವಾದ ಜ್ವರ ಮತ್ತು ತಲೆನೋವು ಸಹ ಕಂಡುಬರುತ್ತೆ. ರುಮೆಟಾಯ್ಡ್ ಅರ್ಥ್ರೈಟಿಸ್, ಸಂಧಿವಾತ ಕಾಯಿಲೆ, ಇದು ಒಂದು ಸ್ವಯಂ ನಿರೋಧಕ ಕಾಯಿಲೆ ಅಂದ್ರೆ ಆಟೋ ಇಮ್ಯೂನ್ ಡಿಸೀಸ್.
ನಿಮ್ಮ ದೇಹದಲ್ಲಿರುವ ಯಾವುದೇ ಮೂಳೆ ಭಾಗಕ್ಕೂ ಬರಬಹುದು, ಆದರೆ ಕುತ್ತಿಗೆ ಕೀಲುಗಳಿಗೂ ಸಹ ಸಾಮಾನ್ಯವಾಗಿ ಪರಿಣಾಮ ಬೀರುತ್ತದೆ. ಹೀಗೆ ನೋಡಿದ್ರಲ್ಲ, ನಿಮ್ಮ ಕತ್ತಿನಲ್ಲಿ ಇದೇ ತರ ಯಾವ್ದಾದ್ರು ನೋವು ಕಾಣಿಸಿದ್ರೆ, ತೀವ್ರವಾಗಿ ನಿರಂತರವಾಗಿ ಇದ್ದರೆ ಮತ್ತು ತೋಳುಗಳಲ್ಲಿ ದೌರ್ಬಲ್ಯ ಇದ್ದರೆ, ಜೋಮ್ ಅನ್ನಿಸುವಿಕೆ ಇವೆಲ್ಲವೂ ಇದ್ದರೆ ತಕ್ಷಣವೇ ನಿಮ್ಮ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯಿರಿ. ಆದರೆ ನಿರಂತರವಾಗಿ ಜನರಲ್ಲಿ ಕಾಣುವಂತಹ ಒಂದು ದೈನಂದಿನ ಅಭ್ಯಾಸಗಳನ್ನು ಸರಿಪಡಿಸಿಕೊಳ್ಳಬೇಕು. ಅದರಲ್ಲಿ ನೀವು ದಿನನಿತ್ಯ ವ್ಯಾಯಾಮ ಮಾಡೋದಾಗಿರ್ಬೋದು, ಅಥವಾ ಪೋಸ್ಚರಲ್ ಕರೆಕ್ಷನ್ಸ್, ಇವಾಗ ಐ ಲೆವೆಲ್ಗೆ ಫಿಕ್ಸ್ ಮಾಡಿಕೊಂಡು ಕೆಲಸ ಮಾಡುವಂಥದ್ದು, ಲ್ಯಾಪ್ಟಾಪ್ ಫೋನು ಯಾವುದೇ ಆಗಿರಲಿ ಜಾಸ್ತಿ ಬಳಸದೆ ಅಥವಾ ಐ ಲೆವೆಲ್ಗೆ ಸೆಟ್ ಮಾಡಿ ನಿಮ್ಮ ಪೋಸ್ಚರಲ್ ಕರೆಕ್ಷನ್ಸ್ನ ಮಾಡ್ಕೊಳ್ಳೋದ್ರಿಂದ ಈ ಕುತ್ತಿಗೆ ನೋವನ್ನು ನಾವು ತಡೆಗಟ್ಟಬಹುದು.